ಇವತ್ತು ನಾವು ಮಾತಾಡ್ತಿರುವಂತಹ ವಿಚಾರ ಬಂದು ಪ್ರಮುಖವಾಗಿ ಮದ್ಯದಂಗಡಿಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಮದ್ಯದಂಗಡಿ ಅಂತ ಹೇಳಿದ್ರೆ ದರ ಏರಿಕೆ ಆಗಿರ್ಬೋದು ಅಥವಾ ದರ ಕುಸಿತ ಆಗಿರ್ಬೋದು, ಈ ರೀತಿಯಾದಂತಹ ವಿಚಾರಗಳಲ್ಲ. ಆದರೆ ಇದು ಅಬಕಾರಿ ಇಲಾಖೆಯ ಒಂದಿಷ್ಟು ಅವ್ಯವಸ್ಥೆ ಮತ್ತು ಒಂದು ಅವೈಜ್ಞಾನಿಕ ನಿರ್ಧಾರಗಳ ವಿಚಾರ. ಪ್ರಮುಖವಾಗಿ ಮದ್ಯದಂಗಡಿಗಳನ್ನು ಬಹಿರಂಗವಾಗಿ ಹರಾಜು ಮಾಡಲಿಕ್ಕೆ ಈಗಾಗಲೇ ಅಬಕಾರಿ ಇಲಾಖೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಸರ್ಕಾರದ ಅಂಗಳಕ್ಕೆ ಈ ಒಂದು ಪ್ರಸ್ತಾವನೆ ಹೋಗಿದೆ. ಅದರ ಜೊತೆಗೆ ಅಬಕಾರಿ ಇಲಾಖೆ ಏನು ಅಸ್ತಿತ್ವದಲ್ಲಿರುವಂತಹ CL2 ಏನು ಮದ್ಯದಂಗಡಿಗಳೇನಿದೆ ಆ ಸನ್ನದುಗಳನ್ನು ಬಹಿರಂಗವಾಗಿ ಹರಾಜು ಮಾಡಲಿಕ್ಕೆ ಈಗಾಗಲೇ ಪ್ರಕ್ರಿಯೆಯನ್ನು ಶುರು ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಹರಾಜು ಪ್ರಕ್ರಿಯೆ ಏನಿದೆ, ಈ ಒಂದು ತೀರ್ಮಾನ ಏನಿದೆ, ಇದು ಬಂಡವಾಳಶಾಹಿಗಳು ಮತ್ತು ಒಂದಿಷ್ಟು ವಹಿವಾಟುಗಳನ್ನು ನಡೆಸುವಂಥವರ ಪಾಲಿಗೆ ವರದಾನ ಆಗುವಂಥದ್ದು. ಮತ್ತು ಇದರಲ್ಲಿ ಪ್ರಮುಖವಾಗಿ ಇದೇ ಒಂದು ವಿಚಾರವನ್ನು ದೆಹಲಿ ಸರ್ಕಾರ ಏನಿತ್ತು 2021-22ನೇ ಸಾಲಿನಲ್ಲಿ ಸುಮಾರು 894 ಅಬಕಾರಿ ಏನು ಅಂಡರಲ್ಲಿ ಬರುವಂತಹ ಸನ್ನದ್ದುಗಳೇನಿದೆ CL2 ಸನ್ನದ್ದುಗಳನ್ನು ಮಾರಾಟ ಮಾಡಲಿಕ್ಕೆ ಒಂದು ಪ್ಲ್ಯಾನನ್ನು ರೂಪಿಸಿರುತ್ತು. ಅದಕ್ಕೆ ಸಾರ್ವಜನಿಕ ವಲಯ ಮತ್ತು ಸರ್ಕಾರ ಮಟ್ಟದಲ್ಲೂ ವಿರೋಧ ಪಕ್ಷದ ಮಟ್ಟದಲ್ಲೂ ಕೂಡ ವಿರೋಧ ವ್ಯಕ್ತ ಆಗಿತ್ತು. ಅದೇ ರೀತಿಯಾಗಿ ಈ ಒಂದು ಹಗರಣದ ವಿರುದ್ಧ ಸಾಮಾಜಿಕ ಹೋರಾಟಗಾರರು RTIಯನ್ನು ಕೂಡ ಹಾಕಿದರು. ಈ ಒಂದು ಹಗರಣ ಯಾವ ಮಟ್ಟಿಗೆ ನಡೀತು ಅಂತ ಹೇಳಿದರೆ, ಪ್ರಮುಖವಾಗಿ ಕೋಟಿ ಲೂಟಿ ಮಾಡಿದಂತಹ ಪ್ರಕರಣದಲ್ಲಿ ಸಚಿವರೇ ಜೈಲು ಪಾಲಾಗುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅದೇ ರೀತಿಯಾಗಿ ಇದೀಗ ರಾಜ್ಯ ಸರ್ಕಾರದಲ್ಲೂ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಲೈಸೆನ್ಸ್ ರಿನ್ಯೂವಲ್ ಆಗದೇ ಇರುವಂಥದ್ದು ಮತ್ತು ಸ್ಥಗಿತ ಆಗಿರುವಂತಹ ಮದ್ಯದಂಗಡಿಗಳೇನಿದೆ ಅವುಗಳ ಲೈಸೆನ್ಸ್ಗಳನ್ನ ಪುನರ್ ಮಾರಾಟ ಮಾಡಲಿಕ್ಕೆ ಹರಾಜು ಪ್ರಕ್ರಿಯೆಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಪ್ಲ್ಯಾನನ್ನು ರೂಪಿಸಿರುವಂಥದ್ದು. ಇದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಈ ಮದ್ಯದಂಗಡಿಗಳು ಏನಿದೆ ಅವು ಬಂಡವಾಳಶಾಹಿಗಳು ಮತ್ತು ವ್ಯಾಪಾರಿಗಳ ಪಾಲಾಗುವಂತಹ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಪ್ರಮುಖವಾಗಿ ಗ್ರಾಮೀಣ ಹಾಗೆ ನಗರ ಭಾಗಗಳಿಗೆ CL2 ಮದ್ಯದಂಗಡಿಗಳನ್ನು ಅಬಕಾರಿ ಇಲಾಖೆ ನಿಗದಿ ಮಾಡಿರುತ್ತೆ. ಅದೇ ಪ್ರಮುಖವಾಗಿ ಅದಕ್ಕೆ ತಕ್ಕಂತೆ ಒಂದಿಷ್ಟು ಲೈಸೆನ್ಸ್ಗಳನ್ನು ಕೂಡ ನೀಡಿರುತ್ತೆ. ಆದರೆ ಪ್ರಮುಖವಾಗಿ ಒಂದಿಷ್ಟು ವ್ಯಾಪಾರ ವಹಿವಾಟುಗಳ ಕುಂಠಿತಗೊಂಡು ಒಂದಿಷ್ಟು ಮದ್ಯದಂಗಡಿಗಳು ನಿಂತಿರುವಂಥದ್ದು ಮತ್ತು ಅದರ ಜೊತೆಗೆ ಲೈಸೆನ್ಸ್ ರಿನ್ಯೂವಲ್ ಮಾಡುವಲ್ಲಿ ವಿಫಲ ಆದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಒಂದಿಷ್ಟು CL2 ಬಾರ್ಗಳು ಕೂಡ ಕ್ಲೋಸ್ ಆಗಿದೆ. ಆದರೆ 2009 ಮತ್ತು 2016ರಲ್ಲಿ ಸುಮಾರು 494 ವೈನ್ ಶಾಪ್ಸ್ ಮತ್ತು ಬಾರ್ಗಳೇನಿದೆ CL2 ಮದ್ಯದಂಗಡಿಗಳೇನಿದೆ ಅವುಗಳನ್ನು MSCLಗೆ ಈ ಒಂದು ಮದ್ಯದಂಗಡಿಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಅಂತ ಹೇಳಿದ್ರೆ MRPಯ ರೀತಿಯಲ್ಲೇ ಇವುಗಳನ್ನು ಹೊಸದಾಗಿ ಓಪನ್ ಮಾಡಲಾಗುತ್ತೆ. ಅದಾದ ಬಳಿಕ ಈಗ ಸದ್ಯಕ್ಕೆ ಅಬಕಾರಿ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂಥ ಸನ್ನದ್ದುಗಳು ಅಸ್ತಿತ್ವದಲ್ಲೇ ಇರದೇ ಇರುವಂಥದ್ದು ಮತ್ತು ಕ್ಲೋಸ್ ಆಗಿರುವಂಥದ್ದು ಇಲ್ಲ. ಆದರೆ ಇದೀಗ ಸರ್ಕಾರದ ಮಟ್ಟಕ್ಕೆ ಈ ಒಂದು 2009 ಮತ್ತು 2016ರಲ್ಲಿ ಯಾವೆಲ್ಲ ಸನ್ನದ್ದುಗಳನ್ನು MRPಗಳಿಗೆ ಕೊಟ್ಟಿತ್ತೋ ಆ ಒಂದು ಬಾರ್ಗಳು ಏನಿದೆ ಅವುಗಳನ್ನು ಮತ್ತೆ ಪುನರ್ ಹರಾಜು ಮಾಡಲಿಕ್ಕೆ ಚಿಂತನೆಯನ್ನು ನಡೆಸಿರುವಂಥದ್ದು. ಅದರ ಜೊತೆಗೆ ಸರ್ಕಾರಕ್ಕೆ ಈಗಾಗಲೇ ಅಬಕಾರಿ ಇಲಾಖೆ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಒಂದು ವೇಳೆ ಈ ಒಂದು ನಿಯಮ ಮತ್ತು ರೂಪಿಸಿರುವ ಪ್ಲ್ಯಾನ್ ಏನಾದರೂ ಎಕ್ಸಿಕ್ಯೂಟ್ ಆದರೆ ಇದರಿಂದಾಗಿ ಒಂದಿಷ್ಟು ವ್ಯಾಪಾರ ವಹಿವಾಟುಗಳ ಮೇಲೆ ಹೊಡೆತ ಬೀಳಲಿಕ್ಕಿರುವಂಥದ್ದು ಮತ್ತು ಅಬಕಾರಿಯ ಇಲಾಖೆಗೆ ಸಚಿವರು ಏನಿದ್ದಾರೆ ಮತ್ತು ಶಾಸಕರುಗಳೇನಿದ್ದಾರೆ ಅವರ ಆಪ್ತರ ಕಣ್ಣು ಕೂಡ ಬೀಳುವಂಥದ್ದು. ಯಾಕಂತ ಹೇಳಿದರೆ ಪ್ರಮುಖವಾಗಿ ಹರಾಜು ಪ್ರಕ್ರಿಯೆಯಲ್ಲಿ ಸುಮಾರು ಕೋಟಿ ಖರ್ಚು ಮಾಡಿ ಆ ಒಂದು ಲೈಸೆನ್ಸನ್ನು ಪಡಿಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ದುಡ್ಡು ಇರುವಂಥವರು ಅಥವಾ ಬಂಡವಾಳಶಾಹಿಗಳೇನಿದ್ದಾರೆ ಈ ಒಂದು ವೈನ್ ಶಾಪ್ಗಳ ಲೈಸೆನ್ಸ್ಗಳನ್ನು ಪಡೆದುಕೊಳ್ಳಿಕ್ಕೆ ಮುಂದಾಗುವಂಥದ್ದು. ಇದರಿಂದಾಗಿ ಅಬಕಾರಿ ಇಲಾಖೆಗೆ ಆದಾಯವೇನಾದರೂ ಹರಿದು ಬರುತ್ತಾ? ಹೌದು, ಖಂಡಿತವಾಗಿಯೂ ಆದಾಯ ಹರಿದು ಬರುತ್ತೆ. ಆದರೆ ಇದರಲ್ಲಿ ಅಧಿಕಾರಿಗಳು ಮತ್ತು ಸಚಿವರುಗಳು ಹೆಸರಿನಲ್ಲಿ ಅಕ್ರಮ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈಗಾಗಲೇ ಅಬಕಾರಿ ಇಲಾಖೆ ಒಂದಿಷ್ಟು ಸನ್ನದ್ದುಗಳ ಮೇಲೆ ಲೈಸೆನ್ಸ್ಗಳ ಮೇಲೆ ಸಚಿವರ ಆಪ್ತರು ಏನಿದ್ದಾರೆ, ಶಾಸಕರ ಆಪ್ತರುಗಳೇನಿದ್ದಾರೆ ಅವರ ಕಣ್ಣುಗಳು ಬಿದ್ದಿರುವಂಥದ್ದು. ಇದರ ಜೊತೆಗೆ ಈ ರೀತಿಯಾಗಿ ಬಹಿರಂಗ ಹರಾಜು ಪ್ರಕ್ರಿಯೆ ಏನಾದರೂ ನಡೆಸಿದರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಮದ್ಯದಂಗಡಿಗಳು, ಬಂಡವಾಳಶಾಹಿಗಳು ಮತ್ತು ಏಕಸಾಮರ್ಥ್ಯ ಉಳ್ಳಂತಹ ಒಂದಿಷ್ಟು ಕಂಪನಿಗಳೇನಿದೆ ಅವುಗಳು ಪರ್ಚೇಸ್ ಮಾಡಿ ಬೃಹತ್ ಮಟ್ಟದಲ್ಲಿ ಮದ್ಯದಂಗಡಿಗಳನ್ನು ತೆರೆಯುವಂತಹ ಸಾಧ್ಯತೆಗಳಿರ್ತವೆ. ಇದರಿಂದಾಗಿ ಇದು ಬೃಹತ್ ಮಟ್ಟದ ಹಗರಣ ಆಗುವಂಥದ್ದು. ಯಾವ ರೀತಿಯಲ್ಲಿ ದೆಹಲಿಯಲ್ಲಿ ಈ ಒಂದು ಹಗರಣಕ್ಕೆ ಸಾರ್ವಜನಿಕ ವಲಯದಲ್ಲಿ ವಿರೋಧ ವ್ಯಕ್ತ ಆಗಿತ್ತು, ಅದೇ ರೀತಿಯಾಗಿ ಈಗ ರಾಜ್ಯದಲ್ಲಿ ಕೂಡ
ಪ್ರಮುಖವಾಗಿ ಈ ಒಂದು ಸರ್ಕಾರಕ್ಕೆ ನೀಡಿರುವಂತಹ ಪ್ರಸ್ತಾವನೆ ಏನಿದೆ, ಈ ಪ್ರಸ್ತಾವನೆಗೆ ಕೂಡ ಈಗಾಗಲೇ ವಿರೋಧವನ್ನು ನೀಡಿರುವಂಥದ್ದು. ಸರ್ಕಾರ ಇನ್ನೂ ಇದಕ್ಕೆ ಅನುಮೋದನೆಯನ್ನು ನೀಡಿಲ್ಲ. ಒಂದು ವೇಳೆ ಅನುಮೋದನೆಯನ್ನು ನೀಡಿದಂಥಲ್ಲಿ ಸರ್ಕಾರದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗುವಂಥದ್ದು. ದೆಹಲಿಯಲ್ಲಿ ಆದ ರೀತಿಯಲ್ಲೇ ಒಂದಿಷ್ಟು ಸಾರ್ವಜನಿಕರು ಮತ್ತು RTA ಕಾರ್ಯಕರ್ತರು ಏನಿದ್ದಾರೆ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿ ಇದಕ್ಕೆ, ಈ ಒಂದು ಹಗರಣಕ್ಕೆ ಮತ್ತು ಈ ಒಂದು ಅಕ್ರಮವಾಗಿ ನಡೆಯುವಂತಹ ಈ ಒಂದು ಹರಾಜು ಪ್ರಕ್ರಿಯೆ ಏನಿದೆ ಅದಕ್ಕೆ ಅಡ್ಡಗಾಲನ್ನು ಹಾಕಿ ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ಯಾವ ರೀತಿಯಾಗಿ ಸರ್ಕಾರ ಬೀಳಲಿಕ್ಕೆ ಈ ಒಂದು ಹಗರಣ ಸಾಕ್ಷಿಯಾಯಿತೋ ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ನಡೆಯುವಂತಹ ಸಾಧ್ಯತೆಗಳು ಇರುವಂಥದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.